अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते हैं तो 7 जन्मों तक स्वर्ग मिल जाता। ನಮಸ್ಕಾರ ಸ್ನೇಹಿತರೆ, ಅಂಬೇಡ್ಕರ್ ಅಂದರೆ ಬರೀ ವ್ಯಕ್ತಿಯಲ್ಲ, ಈ ದೇಶದ ಆಸ್ತಿ. ಕತ್ತಲೆ ಇರುವ ಮನೆಯ ದೀಪ. ಯಾವ ದೇವರ ಹೆಸರು ಹೇಳಿದ್ರೆ ಸ್ವರ್ಗ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಸರ್ವರಿಗೂ ನ್ಯಾಯ ಖಂಡಿತ ಸಿಕ್ಕೇ ಸಿಗುತ್ತೆ. ಸಂವಿಧಾನವನ್ನ ಮತ್ತು ಅಂಬೇಡ್ಕರ್ ಅವರನ್ನ ಮುಗಿಸುತ್ತೇವೆ ಎನ್ನುವ ನಿಮ್ಮ ಭ್ರಮೆ ಇವೆರಡೂ ಈ ಭೂಮಿ ಇರುವವರೆಗೂ ಈ ಭಾರತದಲ್ಲಿ ಇದ್ದೇ ಇರುತ್ತೆ. ಇದನ್ನ ಮುಗಿಸೋಕೆ ನೀವು ಹೇಳುತ್ತಿರುವಂತ 7 ಜನ್ಮದ ಕಥೆಯಲ್ಲಿ ಹುಟ್ಟಿ ಬಂದರೂ ಸಾಧ್ಯ ಇಲ್ಲ. ಬಿಜೆಪಿಯವರಿಗೆ ಅಂಬೇಡ್ಕರ್ ಅಂದ್ರೆ ಯಾಕಿಷ್ಟು ಕೋಪ, ಯಾಕಿಷ್ಟು ದ್ವೇಷ, ಯಾಕಿಷ್ಟು ಅಸೂಹೆ? ಸದಾ ಅಂಬೇಡ್ಕರ್ ಅವರ ಬಗ್ಗೆ ಹಾಗೆ ಅವರು ಬರೆದಿರುವ ಸಂವಿಧಾನದ ಬಗ್ಗೆ ಒಂದಲ್ಲ ಒಂದು ರೀತಿ ವಿವಾದಗಳನ್ನ ಸೃಷ್ಟಿಸುವುದು ಯಾಕೆ? ಇದೇ ಚಾಳಿ ಎನ್ನುವ ಹಾಗೆ ಮೊನ್ನೆ ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅಂಬೇಡ್ಕರ್ 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 ಎಂದು 4 ಸರಿ ಉಚ್ಚರಿಸಿ ಇದನ್ನ ಹೇಳೋದು ಪ್ಯಾಷನ್ ಆಗಿದೆ ಇವರಿಗೆ. ಇಷ್ಟು ಬಾರಿ ದೇವರ ಹೆಸರು ಹೇಳಿದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ನವರಿಗೆ 7 ಜನ್ಮಕ್ಕೂ ಸ್ವರ್ಗದಲ್ಲಿ ಜಾಗ ಸಿಕ್ಕಿರೋದು. ಅಂಬೇಡ್ಕರ್ ಹೆಸರು ಹೇಳೋದು ನಮಗೆ ಸಂತೋಷ, ಆದ್ರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರು ಹೇಳೋ ಹಿಂದಿನ ಭಾವನೆ ಏನು ಎಂಬ ಈ ವಿವಾದದ ಹೇಳಿಕೆಯು ದೇಶದೆಲ್ಲೆಡೆ ಪ್ರತಿರೋಧ ವ್ಯಕ್ತವಾದ ಕೂಡಲೇ ಈ ಪ್ರಕರಣದ ದಾರಿಯನ್ನ ತಿರುಗಿಸುವ ಉದ್ದೇಶದಿಂದ ಬಿಜೆಪಿ ಹೊಸ ಅಸ್ತ್ರವನ್ನ ಹೂಡಿದೆ ಎಂದು ಪ್ರತಿಪಕ್ಷಗಳು ಆರೋಪಿಸಿದ್ದಾರೆ. ಡಿಸೆಂಬರ್ 19ರಂದು ರಾಹುಲ್ ಗಾಂಧಿ ಅವರನ್ನ ಸಂಸತ್ತಿನ ಹೊರಗಡೆ ತಳ್ಳಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ರಾಹುಲ್ ಗಾಂಧಿ ಅವರು ಬಿಜೆಪಿ ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಅವರನ್ನ ತಳ್ಳಿ ಗಾಯಗೊಳಿಸಿದ್ದಾರೆ ಎಂದು ಬಿಜೆಪಿ ಆರೋಪ ಮಾಡಿದೆ. ಇದಕ್ಕೆ ಸ್ಪಷ್ಟನೆ ನೀಡಿದ ರಾಹುಲ್ ಗಾಂಧಿ ಸಂಸತ್ತಿನ ಪ್ರವೇಶ ದ್ವಾರದ ಬಳಿ ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಬಿಜೆಪಿ ಸಂಸದರಿಂದ ತಳ್ಳಲ್ಪಟ್ಟಿದ್ದಾರೆ ಹೊರತು ನನ್ನಿಂದಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಹೀಗೆ ಅಂಬೇಡ್ಕರ್ ಅವರ ಕುರಿತು ವಿವಾದದ ಬಗ್ಗೆ ಪ್ರತಿಪಕ್ಷಗಳು ಒಗ್ಗಟ್ಟಾಗಿ ಅಮಿತ್ ಶಾ ಅಂಬೇಡ್ಕರ್ ಅವರನ್ನು ಒಪ್ಪಿಕೊಳ್ಳದೆ ಮನುಸ್ಮೃತಿಯನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿದ್ದಾರೆ ಎಂದು ಆರೋಪಿಸಿ ಕ್ಷಮೆಯಾಚನೆಗೆ ಪಟ್ಟು ಹಿಡಿದಿದ್ದಾರೆ. ಅಂಬೇಡ್ಕರ್ ಬಿರುಗಾಳಿ ಇದ್ದಂಗೆ. ಈ ಬಿರುಗಾಳಿಯ ವಿವಾದ ಎಲ್ಲಿಗೆ ಬಂದು ನಿಲ್ಲುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ.